ಹಿರಿಯ ಸಚಿವರು ಎಚ್ ಸಿ ಮಹದೇವಪ್ಪನವರು ಕನ್ನಂಬಾಡಿ ಕಟ್ಟೆಗೆ ಅಂದರೆ ಕೃಷ್ಣರಾಜ ಸಾಗರಕ್ಕೆ ಅಡಿಗಲ್ಲನ್ನು ಹಾಕಿರ್ತಕ್ಕಂಥವ್ರು ಟಿಪ್ಪು ಸುಲ್ತಾನ್ರವರು ಅಂತೇಳಿ ನೆನ್ನೆ ಹೇಳಿಕೆನ ನೀಡಿದ್ದಾರೆ. ನನಗೆ ಒಂದು ಅರ್ಥ ಆಗದೆ ಇರ್ತಕ್ಕಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಥವಾ ಮಹದೇವಪ್ಪನವರಿಗೆ ಅಥವಾ ಕಾಂಗ್ರೆಸ್ನವರಿಗೆ ಮೈಸೂರಿನ ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ರಲ್ಲಿ ಅದು ಏನು ಅವ್ರಿಗೆ ತೃಪ್ತಿ ಕೊಡ್ತದೋ ಸಂತೋಷ ಕೊಡ್ತದೋ ನಮಗಂತೂ ಅರ್ಥ ಆಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ದನ್ನು ಈ ಕಾಂಗ್ರೆಸ್ನವ್ರು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಎಚ್ ಸಿ ಮಹದೇವಪ್ಪನವ್ರು ನನ್ನ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಒಂದು ಎಚ್ ಸಿ ಮಹದೇವಪ್ಪನವರು ಒಬ್ಬ ಹಿರಿಯರಿದ್ದಾರೆ, ಜವಾಬ್ದಾರಿಯುತ ಸಚಿವರಿದ್ದಾರೆ, ಅವ್ರಿಗೆ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಟಿಪ್ಪು ಸುಲ್ತಾನ್ 1799 ಯುದ್ಧದಲ್ಲಿ ಸೋತ ಮೇಲೆ ಅವರ ಪ್ರಾಣವು ಕೂಡ ಕಳೆದುಕೊಳ್ತಾರೆ. 1799 ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ಟಬೇಕು, ಇದು ಚಿಂತನೆ ಪ್ರಾರಂಭ ಆಗದೆ 1902 ನಂತರದಲ್ಲಿ, ಅಂದರೆ ಕೃಷ್ಣರಾಜ ಒಡೆಯರವರ ಬಂದ ನಂತರದಲ್ಲಿ. 1910 ಅಂದಿನ ಮದ್ರಾಸ್ ಸರ್ಕಾರ ಇರ್ತದೆ. ಆವಾಗ ಮಹಾರಾಜರು ಇದಕ್ಕೆ ಪ್ರಯತ್ನ ಮಾಡಿದಾಗ ಅವಾಗಲೂ ಕೂಡ ಅಪಮಾನ ಆಗ್ತದೆ ಮದ್ರಾಸ್ ಸರ್ಕಾರ ಇದ್ದಾಗ. ಆದರೆ 1911-12 ಲಾರ್ಡ್ ಹೋರ್ಡಿಂಗ್, ಅಂದಿನ ಭಾರತದ ಗವರ್ನರ್ ಜನರಲ್, ಅವಾಗ ಅದಕ್ಕೆ ಅನುಮತಿ ಸಿಗ್ತದೆ. ಸೊ 1931 ಕೃಷ್ಣರಾಜ ಸಾಗರ ಅಣೆಕಟ್ಟು ಕಂಪ್ಲೀಟ್ ಆಗ್ತದೆ. ಇದು ವಾಸ್ತವಿಕ ಸತ್ಯ. ಇಷ್ಟೆಲ್ಲ ಗೊತ್ತಿದ್ರೂ ಸಹ ಮೈಸೂರಿನ ಭಾಗದವರೇ ಆಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವರು ಇತಿಹಾಸವನ್ನು ತಿರುಚಾಕ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ? ಯಾಕೆ ಪದೇ ಪದೇ ಮಹಾರಾಜರ ಮನೆತನಕ್ಕೆ ಅಪಮಾನ ಮಾಡೋದನ್ನು ಮಾಡ್ತಾ ಇದ್ದಾರೆ? ಇತ್ತೀಚೆಗೆ ಪುಣ್ಯಾತ್ಮ ಯತೀಂದ್ರ MLC ಅವರು ಕೂಡ ಹೇಳಿಕೆಯನ್ನು ನೀಡಿದರು. ಸಿದ್ದರಾಮಯ್ಯನವರು ಅವ್ರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ. ಈ ರೀತಿ ಸಿದ್ದರಾಮಯ್ಯನವರಾಗಲಿ, ಯತೀಂದ್ರ ಆಗಲಿ, ಎಚ್ ಸಿ ಮಹದೇವಪ್ಪನವರಾಗಲಿ ಈ ರೀತಿ ಅಪಮಾನ ಮಾಡ್ತಕ್ಕಂಥದ್ದು. ಕೃಷ್ಣರಾಜ ಸಾಗರ ಅಣೆಕಟ್ಟು ಆಗಬೇಕಾದ್ರೆ ಅಂದಿನ ಮಹಾರಾಜರ ತಾಯಿಯವರು ಬಾಂಬೆಗೆ ಹೋಗಿ, ಅಂದಿನ ಮುಂಬೈಗೆ ಹೋಗಿ ಚಿನ್ನಾಭರಣಗಳನ್ನು ಮಾರಿ ಅಣೆಕಟ್ಟು ಕಟ್ಟೋದಕ್ಕೇನು ಹಣ ಕಡಿಮೆ ಬಿದ್ದಿರುತ್ತೆ, ಒಡವೆಗಳನ್ನು ಮಾರಿ ಅಣೆಕಟ್ಟು ಕಟ್ಟೋದಕ್ಕೋಸ್ಕರ ಅನುಕೂಲ ಮಾಡಿಕೊಟ್ಟಿದ್ರು ಅನ್ನೋದನ್ನು ಕೂಡ ಇತಿಹಾಸ. ಇವೆಲ್ಲವೂ ಕೂಡ ಇಷ್ಟೆಲ್ಲ ಗೊತ್ತಿದ್ರೂ ಸಹ ಈ ರೀತಿ ಎಚ್ ಸಿ ಮಹದೇವಪ್ಪನವರು ಮಾತನಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು ಎಲ್ಲದರಲ್ಲೂ ಕೂಡ ಮುಸಲ್ಮಾನರು ಓಲೈಕೆನೆ. ನಾನು ನೋಡ್ತಾ ಇದ್ದೇನೆ, ಬೆಳಗಾವಿ ಜಿಲ್ಲೆಯಲ್ಲಿ ಯಾದವಾಡ್ ಅಲ್ಲಿ ನೀರಿನ ಟ್ಯಾಂಕಿಗೆ ಕೆಲವರು ವಿಷ ಬೆರೆಸೋಕ್ಕೆ ಹೋಗಿದ್ರು. ಅಲ್ಲಿ ಹೆಡ್ ಮಾಸ್ಟ್ರು ಮುಸಲ್ಮಾನರಿದ್ದರು, ಅವರನ್ನು ಹೊರಗೆ ಹಾಕಬೇಕು ಅಂತೇಳಿ 2-3 ಜನ ಹೋಗೋದೇ ಆ ನೀರಿನ ಟ್ಯಾಂಕಿಗೆ ವಿಷ ಬೆರೆಸೋಕ್ಕೆ ಹೋಗಿದ್ರು ಅಂತೇಳಿ ಸಿದ್ದರಾಮಯ್ಯನವರಾಗಲೇ ತನಿಖೆ ಆಗೋಕ್ಕೂ ಮುಂಚೆ ಆಗಲೇ ಹೇಳಿಕೆನ ಕೊಟ್ಬಿಟ್ಟಿದ್ದಾರೆ. ಅಂದರೆ ಎಲ್ಲಿ ಮುಸಲ್ಮಾನರು ಇರ್ತಾರೋ ಅಲ್ಲಿ ಭಾಳ ಅವರಿಗೆ ಕಾಳಜಿ. ಅಲ್ಲಿ ಏನಾಗಿದೆ ತನಿಖೆ ಆಗಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡಿದ್ಮೇಲೆ ಅದ್ರ ಬಗ್ಗೆ ಶಿಕ್ಷೆ ಕೊಡ್ತಾರೆ. ಆದರೆ ಈ ರೀತಿ ಒಂದು ಕಡೆ ಎಚ್ ಸಿ ಮಹದೇವಪ್ಪನವರು ಟಿಪ್ಪು ಸುಲ್ತಾನ್ ಬಗ್ಗೆ ಇಷ್ಟೊಂದು ಪ್ರೀತಿ ತೋರಿಸುವಂಥದ್ದು ಬಹುಶಃ ಸಿದ್ದರಾಮಯ್ಯನವರಿಂದ ಬಂದ ಬಳುವಳಿ ಕಾಣುತ್ತೆ ಎಚ್ ಸಿ ಮಹದೇವಪ್ಪನವರಿಗೆ. ಆದರೆ ಇದ್ರ ಮುಖೇನ ರಾಜಮನೆತನಕ್ಕೆ ಒಂದು ಅಪಮಾನ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ.